ನಿಮ್ಮ ಮಲೆನಾಡು ಬೆಣ್ಣೆ 007. ನನಗೆ ಯಾಕೋ ಫಿಶ್ ತಿನ್ಬೇಕು ಅನಿಸ್ತು ಇವತ್ತು, ಅದಕ್ಕೆ ಫಿಶ್ ಮಾರ್ಟಿ ಬಂದಿದ್ದೀನಿ. ಇಲ್ಲಿ ಏನೇನು ಫಿಶ್ ಇದೆ ಅಂತ ನೋಡೋಣ. रुपचन, रोहू, जिलाबी, भूताई, बांगड़ा, ಫೈನಲಿ ರೋಹು ಮೀನು ತಗೊಂಡೆ. पूरा क्लीन ಫೈನಲಿ ಫಿಶ್ ತಗೊಂಡು ಮನೆಗೆ ಬಂದಿದ್ದಾಯ್ತು. ಅಲ್ಲೊಂದು ಸ್ವಲ್ಪ ತೊಳ್ಕೊಟ್ಟಿರ್ತಾರಲ್ವಾ, ಇಲ್ಲಿ ಅಷ್ಟೊಂದು ಚೆನ್ನಾಗಿ ತೊಳೆದಿರಲ್ಲ. ಅದಕ್ಕೋಸ್ಕರ ಇನ್ನೊಂದೆರಡು ಸಲ ಇಲ್ಲ ಒಂದ್ಸಲ ತೊಳ್ಕೊಳ್ಳೋಣ ಅಂತ ಬನ್ನಿ, ತೊಳೆಯೋದು ನೋಡೋಣ ಹೇಗಂತ. ಫಿಶನ್ನು ಇವಾಗ ನೀಟಾಗಿ ತೊಳ್ಕೊಂಡಿದ್ದಾಗಿದೆ. ಫಿಶಲ್ಲಿ ಬ್ಲ್ಯಾಕ್ ಎಲ್ಲ ಇರುತ್ತಲ್ವಾ ಒಳಗಡೆ, ಅದನ್ನೆಲ್ಲ ನೀಟಾಗಿ ತೆಕ್ಕೊಬೇಕಾಗುತ್ತೆ. ಯಾಕಂದರೆ ನಾವಿಲ್ಲ ಸಾಂಬಾರು ಇಲ್ಲಾಂದರೆ ಫ್ರೈ ಏನಾದರೂ ಮಾಡಿದವಾಗ ಅದು ಕಹಿ ಬರುತ್ತೆ ಅಂತ. ಫಿಶ್ ಫ್ರೈಗೆ ಕಲಿಸ್ಕೊಳ್ಳೋಣ. ಇವಾಗ 3 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಸಾಲ್ಟ್ ಹಾಕೊತಾ ಇದ್ದೀನಿ ಒಂದು 1/2 ಸ್ಪೂನು. ಕಮ್ಮಿ ಆದರೆ ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ. ಅಜ್ವೈನ್ ಹಾಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. 1 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ ಕಲಸೋಕ್ಕೆ. ಲೆಮನ್ ಜ್ಯೂಸ್ ಹಾಕೋತಾ ಇದ್ದೀನಿ, ನಿಂಬೆ ರಸ. 1 ನಿಂಬೆಹಣ್ಣನ್ನು ಜ್ಯೂಸ್ ಮಾಡಿರೋದಿದು. ಎಲ್ಲನೂ ಹಾಕೊಂಡಾಗಿದೆ. ಇದು ಇವಾಗ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಒಂದು ಸ್ವಲ್ಪ 1 ಸ್ಪೂನ್ ಇಲ್ಲಾಂದರೆ 2 ಸ್ಪೂನ್ ಅಷ್ಟು ನೀರು ಹಾಕೊಳ್ಳೋಣ, ಬೇಕು ಅಂದರೆ. ಇಲ್ಲಾಂದರೆ ಇದೇ ಆಗುತ್ತೆ. ಇದು ಇವಾಗ ಸ್ವಲ್ಪ ಗಟ್ಟಿನೇ ಆಗಿದೆ. 1-2 ಸ್ಪೂನ್ ನೀರು ಹಾಕೊಳ್ಳೋಣ ಇದಕ್ಕೆ. ಇವಾಗ ಎಲ್ಲಾನು 1 by 1 ನೀಟಾಗಿ ಎಲ್ಲ ಕೋಟ್ ಮಾಡಿ ಇಟ್ಕೊಳ್ಳೋಣ. ಸೈಡಿಗೆ ಎಲ್ಲಾನು ಹಚ್ಕೊಳ್ಳೋಣ ನೀಟಾಗಿ. ಇದು ಖಾರ ಹಚ್ಕೊಂಡಿರೋದಾಗಿದೆ. ಇವಾಗ ಇದೇ ಥರ ಎಲ್ಲ ಪೀಸಸ್ನು ಖಾರ ಹಚ್ಕೊಂಡ್ಬಿಡೋಣ. ಇವಾಗ ಎಲ್ಲಾನು ಖಾರ ಹಚ್ಕೊಂಡಿರೋದಾಗಿದೆ. ಒಂದು ಅರ್ಧ ಗಂಟೆ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಅರ್ಧ ಗಂಟೆ ಫ್ರೀಝರಲ್ಲಿ ಇಟ್ಟಿರೋದಾಗಿದೆ. ಇವಾಗ ಫ್ರೈ ಮಾಡೋದು ಹೆಂಗೆ ಅಂತ ನೋಡೋಣ. ಪ್ಯಾನ್ ಇಟ್ಬಿಟ್ಟು ಪ್ಯಾನ್ ಬಿಸಿ ಆಗಿದೆ. ಬಿಸಿ ಆದಮೇಲೆ ನಾನು 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ನಾನು. ನೀವು ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಕೂಡ ಹಾಕ್ಕೊಬೋದು. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಫಿಶ್ಗೆ ತುಂಬ ಟೇಸ್ಟ್ ಇರುತ್ತಂತ ನಾನು ಕೊಬ್ಬರಿ ಎಣ್ಣೆನೇ ಹಾಕೊತೀನಿ.
ಇವಾಗ ಫಿಶನ್ನು ಒಂದೊಂದನ್ನೇ ಹಾಕೊಳ್ಳೋಣ. ಇವಾಗ ಫಿಶ್ ಎಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಹಾಕೋತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಸೈಡ್ ಫ್ರೈ ಆಗಿರೋದು ಆಗಿದೆ. ಇವಾಗ ಇನ್ನೊಂದು ಸೈಡ್ ತಿರ್ವಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದು ಫೈನಲಿ ಫ್ರೈ ಆಗಿದ್ದಾಗಿದೆ. ಇವಾಗ ಫೈನಲಿ ರೋಹು ಫಿಶ್ ರೆಡಿಯಾಗಿದೆ. ಟೇಸ್ಟ್ ಹೆಂಗೆ ಬಂದಿದೆ ಅಂತ ನೋಡೋಣ ಬನ್ನಿ. ವಾವ್, ಟೇಸ್ಟ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸಾಗಿ ಸಕ್ಕತ್ತಾಗಿ ಬಂದಿದೆ ಮಾತ್ರ. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.